ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತ ಈ ತರ ಸಾಕಷ್ಟು ಬಾರಿ ಏನಾಗಿದ್ದಪ್ಪ ಅಂತ ಕ್ವಶನ್ಸ್ಗಳಾಗಿರ್ತವೆ. ಹಾಗಾದ್ರೆ ಈ ತರ ಪ್ರಶ್ನೆಗಳು ಬಂದಾಗ ನಾವು ಯಾವ್ಯಾವ ತರ ಇಲ್ಲಿ ಬರೀಬೇಕು ಅಂತೇಳಿ ನೋಡ್ರಿ. ಕನ್ನಡದ ಕಣ್ವ ಅಂತೇಳಿ ಯಾರನ್ನು ಕರೀತಾರೆ? ಕನ್ನಡದ ಕಣ್ವ ಅಂತೇಳಿ ನಮ್ಗ ಬಿ ಎಂ ಶ್ರೀಕಂಠಯ್ಯವರನ್ನ ಏನ್ ಮಾಡ್ತಾರಪ್ಪ ಅಂತಂದಾಗ ಕರೀತಾರೆ. ಬಿ ಎಂ ಶ್ರೀಕಂಠಯ್ಯ ಕನ್ನಡದ ಕಣ್ವ ಅಂತೇಳಿ ನಾವು ಏನ್ ಮಾಡ್ತೀವಪ್ಪ ಅಂದಾಗ ಕರೆದುಕೊಳ್ತೇವೆ. ಲೋಕನಾಯಕ ಅಂತೇಳಿ ಯಾರನ್ನ ಕರೀತಾರೆ? ಲೋಕನಾಯಕ ಅಂತೇಳಿ ಜಯಪ್ರಕಾಶ್ ನಾರಾಯಣ್ ಅವ್ರನ್ನ ಕರೀತಾರೆ. ಜಯಪ್ರಕಾಶ್ ನಾರಾಯಣನ್ನ ನಾವು ಏನಂತ ಕರಿತೀವಪ್ಪ ಅಂತಂದಾಗ ಲೋಕನಾಯಕ ಅಂತೇಳಿ ಕರಿತೇವೆ. ಇನ್ನ ಗಡಿನಾಡ ಗಾಂಧಿ ಅಂತೇಳಿ ಯಾರನ್ನ ಕರಿತೀವಪ್ಪ ಅಂತಂದಾಗ ಖಾನ್ ಅಬ್ದುಲ್ ಗಫರ್ ಖಾನ್ ಅಂತೇಳಿ, ಖಾನ್ ಅಬ್ದುಲ್ ಗಫರ್ ಖಾನ್ ಅವ್ರನ್ನ ಗಡಿನಾಡಿನ ಗಾಂಧಿ ಅಂತೇಳಿ ಕರೀತಾರೆ. ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪ, ಗಡಿನಾಡ ಗಾಂಧಿ ಅಂತಂದಾಗ ಖಾನ್ ಅಬ್ದುಲ್ ಗಫರ್ ಖಾನ್. ನೆಕ್ಸ್ಟ್ ದೇಶ ಬಂಧು ಅಂತಂದಾಗ ಚಿತ್ತರಂಜನ ದಾಸ್ ಅವ್ರನ್ನ ದೇಶ ಬಂಧು ಅಂತೇಳಿ ಏನ್ ಮಾಡ್ತೀವಪ್ಪ ಅಂದಾಗ ಕರೆದುಕೊಳ್ತೇವೆ. ಇನ್ನು ನಾಟಕ ರತ್ನ ಅಂತ ಬಂದಾಗ ಗುಬ್ಬಿ ವೀರಣ್ಣವ್ರನ್ನ ನಾಟಕ ರತ್ನ ಅಂತ ಕರೀತಾರೆ. ಗುಬ್ಬಿ ವೀರಣ್ಣ ನಾಟಕ ರತ್ನ ಅಂತೇಳಿ ಇವ್ರನ್ನ ಕರೀತಾರೆ. ಇನ್ನು ನೆಕ್ಸ್ಟ್ ರಗಳೆ ಕವಿ ಯಾರು ಅಂತ ಕ್ವಶನ್ಸ್ನ ಕಥನ. ಹರಿಹರನ್ನ ನಾವು ರಗಳೆಯ ಕವಿ ಅಂತ ಕರಿತೇವೆ, ಹರಿಹರನ. ಹಾಗಾದ್ರೆ ಅಭಿನವ ಪಂಪ ಅಂತೇಳಿ ಯಾರನ್ನ ಕರೀತಾರೆ ಅಂತೇಳಿ ನಾನು ಕಮೆಂಟ್ ಬಾಕ್ಸ್ನಲ್ಲಿ ತಾವು ಕಮೆಂಟ್ನ ಮಾಡಬೇಕಾಗ್ತದೆ. ಈ ಥರ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಇವೆಲ್ಲ ರಿಪೀಟ್ ಆಗುವಂಥ ಪ್ರಶ್ನೆಗಳು. ಇವನ್ನ 5ನೇ ವಿದ್ಯಾರ್ಥಿಗಳು ಬರುವಂಥ ಆದರ್ಶ ವಿದ್ಯಾಲಯದಿಂದ ಹಿಡಿದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಇವೆಲ್ಲ ಕ್ವಶನ್ಸ್ಗಳಾಗ್ತಿರ್ತಾವೆ. ಪೇಜ್ನ ಫಾಲೋ ಮಾಡ್ಕೊಡ್ರಿ. ಈ ಥರ ಸಾಕಷ್ಟು ಮಾಹಿತಿಗಳು ನಮ್ಮ ಪೇಜಸ್ನಲ್ಲಿದ್ದಾವೆ. ಅವನ್ನೆಲ್ಲವೂ ಕೂಡ ಉಪಯೋಗಗಳನ್ನು ತೋರಿ. ಧನ್ಯವಾದಗಳು ರೀ.